ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಿನಿ ಸ್ವಿವಿಂಗ್ ಮಿಷಿನ್ ಬಗ್ಗೆ ಸ್ವಲ್ಪ ಮಾಹಿತಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಮಷಿನ್ ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಅದರಲ್ಲಿ ಏನೇನೆಲ್ಲ ಇರುತ್ತೆ ಮಷಿನ್ ಜೊತೆ ಅನ್ನೋದು ಕೂಡ ಮಾಹಿತಿ ಇದೆ. ಅದರಲ್ಲಿ ಬಾಬಿನ್ ಎಷ್ಟು ಕೊಟ್ಟಿರ್ತಾರೆ, ಮತ್ತು ಥ್ರೆಡ್ಡು, ಹಾಗೆ ನೀಡಲ್, ಮತ್ತು ಅದಕ್ಕೆ ಫುಡ್ ಪೆಡಲ್ ಬೇರೆ ಇರುತ್ತೆ. ಮತ್ತು ಚಾರ್ಜರ್ ಕೂಡ ಕೊಟ್ಟಿರ್ತಾರೆ. ಅದೆಲ್ಲ ಕೂಡ ಮಾಹಿತಿ ಅದರಲ್ಲಿದೆ. ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ವಿಡಿಯೋ. ನಾನಿವತ್ತು ಈ ವಿಡಿಯೋದಲ್ಲಿ ದಾರನ ಯಾವ ರೀತಿ ಎಲ್ಲಿಂದ ಎಲ್ಲಿಗೆ ಪೋಣಿಸ್ಬೇಕು ಅನ್ನೋದು ಕೂಡ ನಾನಿವತ್ತು ಮಷಿನ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಪೋಣಿಸ್ಕೊಳ್ಬೋದು. ಹಾಗೆ ಬಾಬಿನ್ಗೆ ಯಾವ ರೀತಿ ದಾರ ಕೂಡ ಸುತ್ತೋದು ಅನ್ನೋದು ಕೂಡ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಷಿನ್ ಪರ್ಚೇಸ್ ಮಾಡಿದಾಗ ಆಲ್ರೆಡಿ ದಾರಾನ ಬಾಬಿನ್ನಿಂದ ಸೂಜಿವರೆಗೂ ಆಲ್ರೆಡಿ ಪೋಣಿಸಿರ್ತಾರೆ. ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೋದು, ಅಷ್ಟು ಈಸಿಯಾಗಿ ಹಾಕಿರ್ತಾರೆ. ನೆಕ್ಸ್ಟು ಆ ದಾರ ಖಾಲಿ ಆಯಿತು ಅಂದಾಗ ನಾವು ಹಾಕ್ಕೊಳ್ಬೇಕಾಗುತ್ತೆ. ಆಗ ಈ ಫಸ್ಟ್ ಬಾಬಿನ್ ಏನಿದೆಯಲ್ಲ ಅದನ್ನು ತೆಗೆದು ದಾರನ ಅದಕ್ಕೆ ಸುತ್ತಿ, ಇಲ್ಲಿ ಹೋಲ್ಸ್ ಏನು ಕಾಣ್ತಾ ಇದೆಯಲ್ಲ 1 2 3 4 5 ಹೋಲ್ಸ್ ಇದೆ, ಅಲ್ಲಿಗೆಲ್ಲ ದಾರನ ಪೋಣಿಸ್ಕೊಂಡು ಬರಬೇಕಾಗುತ್ತೆ. ಫೈನಲಿ ಸೂಜಿಗೆ ದಾರನ ಪೋಣಿಸಿದ್ರೆ ರೆಡಿ ಆಗುತ್ತೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ಟೈಲರಿಂಗ್ ಗೊತ್ತಿಲ್ಲದೆ ಇರೋರು ಕೂಡ ಇದರಲ್ಲಿ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ಯಾವುದೇ ಪ್ರಾಬ್ಲಮ್ ಇಲ್ಲದಾಗೆ ತುಂಬ ಈಸಿಯಾಗಿ ಸ್ಟಿಚ್ ಆಗುತ್ತೆ. ನೆಕ್ಸ್ಟು ಫೈನಲಿ 5 ಹೋಲ್ಸ್ಗೆ ದಾರನ ಪೋಣಿಸ್ಕೊಳ್ತಾ ಇದ್ದೀನಿ. ಲಾಸ್ಟ್ ಈಗ ನೀಡಲ್ಗೆ ದಾರನ ಪೋಣಿಸ್ಕೊಳ್ಬೇಕಾಗತ್ತೆ. ಸೂಜಿ ಏನಾದರೂ ಒಳಗಡೆ ಹೋಗಿತ್ತು ಅಂದಾಗ ನಾವು ದೊಡ್ಡ ಮಿಷಿನಲ್ಲಿ ಎಲ್ಲ ಯಾವ ರೀತಿ ತೆಕ್ಕೊಳ್ತೀವಲ್ಲ ಅದೇ ರೀತಿ ಇದರಲ್ಲೂ ಕೂಡ ತೆಕ್ಕೊಳ್ಬೋದು. ನೀಡಲ್ಗೆ ದಾರನ ಪೋಣಿಸೋದು ಸ್ವಲ್ಪ ಕಷ್ಟ ಆಯಿತು ಅಂದಾಗ ಅದರಲ್ಲೇ ಕೊಟ್ಟಿರ್ತಾರೆ ಒಂದು ಪಿನ್ನನ್ನು. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ದಾರನ ಪೋಣಿಸ್ಕೊಳ್ಬೋದಾಗುತ್ತೆ. ಈ ರೀತಿ ಇರುತ್ತೆ. ಇದರೊಳಗಡೆ ದಾರನ ಹಾಕಿ ಆ ಹೋಲಲ್ಲಿ ಇದನ್ನು ಹಾಕ್ಕೊಂಡಾಗ ದಾರ ಈಸಿಯಾಗಿ ಬರುತ್ತೆ. ಈ ರೀತಿ ಹಾಕ್ಕೊಂಡು ಅದರಲ್ಲಿ ಪೋಣಿಸ್ಕೊಳ್ಬೋದಾಗುತ್ತೆ. ಈ ರೀತಿ ಈಸಿಯಾಗಿ ದಾರ ಕೂಡ ಪೋಣಿಸ್ಕೊಳ್ಬೋದು. ಓಕೆ, ಈಗ ದಾರ ಫಿಕ್ಸ್ ಮಾಡ್ಕೊಂಡಿದ್ದಾಯಿತು. ಅದನ್ನು ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ನೀಡಲ್ ಏನಾದರೂ ಸ್ವಲ್ಪ ಲೂಸ್ ಇತ್ತು ಅಂದರೆ ನಾನು ಇವಾಗ ತೋರಿಸ್ತಾ ಇದ್ದೀನಿ, ಅಲ್ಲಿ ಸ್ವಲ್ಪ ಟೈಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಟೈಟ್ ಮಾಡ್ಕೊಳ್ತಾ ಇದ್ದೀನಲ್ಲ, ಅಲ್ಲಿ ಟೈಟು ಲೂಸು ಮಾಡ್ಕೊಳ್ಬೋದು. ಆ ರೀತಿ. ನೆಕ್ಸ್ಟು ಬಾಬಿನ್ಗೆ ಯಾವ ರೀತಿ ದಾರ ಸುತ್ಕೊಳ್ಬೇಕು ಅನ್ನೋದನ್ನು ನೋಡೋಣ. ದೊಡ್ಡ ಮಿಷಿನಲ್ಲೆಲ್ಲ ಯಾವ ರೀತಿ ಸುತ್ಕೊಳ್ತೀವಲ್ಲ ಅದೇ ರೀತಿ ಕೂಡ ಇದರಲ್ಲೂ ಹಾಗೆ ಸುತ್ಕೊಳ್ಬೋದು. ತುಂಬ ಈಸಿಯಾಗಿ ಸುತ್ಕೊಳ್ಬೋದು. ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ದಾರ ತೊಗೊಂಡಿದ್ದೀನಿ, ಹಾಗೆ ಬಾಬಿನ್ ಕೂಡ ತೊಗೊಂಡಿದ್ದೀನಿ. ನೋಡಿ, ದಾರನ ಇಲ್ಲಿ ಕಾಣ್ತಾ ಇದೆಯಲ್ಲ ಅದನ್ನು ಮೇಲೆತ್ಕೊಳ್ಬೇಕಾಗುತ್ತೆ. ಅದಕ್ಕೆ ಈಗ ನಾವು ದಾರನ ಹಾಕ್ಕೊಳ್ಬೇಕಾಗುತ್ತೆ. ದಾರನ ಹಾಕ್ಕೊಂಡಾಯಿತು. ಆ ದಾರದ ತುದಿನ ತಗೊಂಡು ಬಾಬಿನ್ಗೆ ಒಂದು 3 ರೌಂಡು ಸುತ್ಕೊಳ್ಬೇಕಾಗುತ್ತೆ. ದೊಡ್ಡ ಮಿಷಿನಲ್ಲೂ ಸೇಮ್ ಇದೇ ಥರ ಸುತ್ಕೊಳ್ತೀವಲ್ಲ ಅದೇ ರೀತಿ ಇದರಲ್ಲೂ ಕೂಡ ಸುತ್ಕೊಳ್ಬೇಕಾಗುತ್ತೆ. ಈ ರೀತಿ ಒಂದು 3 ರೌಂಡು ಕೈಯಿಂದ ಸುತ್ಕೊಳ್ಬೇಕು. ಬಾಬಿನ್ಗೆ ಈ ರೀತಿ ಸುತ್ಕೊಳ್ಬೇಕು. ಈ ರೀತಿ ಸುತ್ಕೊಂಡಿರೋ ಅಂಥ ಬಾಬಿನನ್ನು ಈ ಸೈಡಲ್ಲಿ ತೋರಿಸ್ತಾ ಇದ್ದೀನಲ್ವ
ಅಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಈ ರೀತಿ ಪ್ರೆಸ್ ಮಾಡಿದಾಗ ಅದು ಈಚೆ ಬರುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಬಾಬಿನನ್ನು ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಫಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಸೂಜಿಗೆ ದಾರ ಪೋಣಿಸಿರ್ತೀವಲ್ಲ, ಸೂಜಿಯಿಂದ ದಾರನ ತೆಕ್ಕೊಳ್ಬೇಕಾಗುತ್ತೆ. ಜಸ್ಟ್ ಸೂಜಿಯಿಂದ ತಕ್ಕೊಂಡ್ರೆ ಸಾಕಾಗುತ್ತೆ. ಸೂಜಿಲಿ ದಾರ ಇರಬಾರ್ದು. ತೆಗೆದಾಕಿದ್ದೀನಿ. ಈಗ ಮಷಿನನ್ನು ರನ್ ಮಾಡ್ಕೊಳ್ಳೋಣ. ಬಾಬಿನ್ಗೆ ದಾರನ ಸುತ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಮಿಸ್ ಆದರೆ ಅದಕ್ಕೆ ದಾರ ಸುತ್ಕೊಂಡ್ಬಿಡುತ್ತೆ. ನೋಡಿ, ದೊಡ್ಡ ಮಿಷಿನಲ್ಲಿ ಯಾವ ರೀತಿ ಸುತ್ಕೊಳ್ತೀವಲ್ಲ ಅದೇ ರೀತಿ ಇದರಲ್ಲೂ ಕೂಡ ಬಾಬಿನ್ಗೆ ದಾರನ ಈಸಿಯಾಗಿ ಸುತ್ಕೊಳ್ಬೋದು. ಇದರಲ್ಲಿ ಥ್ರೆಡ್ ಕಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಆಪ್ಷನ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಯಿತು. ಈ ರೀತಿ ಎಷ್ಟು ದಾರ ಇದ್ದರೂ ಕೂಡ ನಾವು ಬಾಬಿನ್ಗೆ ಸುತ್ಕೊಳ್ಬೋದು. ಇದರಲ್ಲಿ ದಾರ ಕೂಡ ಕ್ವಾಲಿಟಿಯೇ ಇರಬೇಕಾಗುತ್ತೆ. ಕ್ವಾಲಿಟಿ ಇದ್ದಾಗ ಸ್ಟಿಚಿಂಗು ಚೆನ್ನಾಗಿ ಬರುತ್ತೆ. ನೋಡಿ, ಬಾಬಿನ್ನಿಂದ ಹಿಂಗೆ ಎಳೆದಾಗ ಅದು ಈಸಿಯಾಗಿ ಬರಬೇಕು. ಅದೇ ದಾರ ಕ್ವಾಲಿಟಿ ಇಲ್ಲ ಅಂದರೆ ಅದು ಈಸಿಯಾಗಿ ಅಷ್ಟು ಬರೋದಿಲ್ಲ. ಆಗ ಸ್ಟಿಚಿಂಗ್ ಕೂಡ ಸರಿಗೆ ಬರೋದಿಲ್ಲ. ಇದು ಈಗ ತೋರಿಸ್ತಾ ಇರೋದು ಮಿಷಿನಲ್ಲೇ ಕೊಟ್ಟಿರೋ ದಾರ. ಇದು ಅಷ್ಟು ಕ್ವಾಲಿಟಿನೇ ಇಲ್ಲ. ಇದು ನೋಡಿ, ಸಿಲ್ಕ್ ಥರ ಇದೆ ಥ್ರೆಡ್ಡು, ಅಷ್ಟೇನು ಚೆನ್ನಾಗಿಲ್ಲ ಇದು. ಈ ರೀತಿ ಬಾಬಿನ್ನಿಂದ ಎಳೆದಾಗ ಕೂಡ ಅದು ಈಸಿಯಾಗಿ ಬರೋದಿಲ್ಲ. ಈ ರೀತಿ ಬರಲಿಲ್ಲ ಅಂದರೆ ಅದು ಫುಲ್ ಟೈಟಾಗಿ ಸ್ಟಿಚಿಂಗ್ ಎಲ್ಲ ಸರಿಗೆ ಬರೋದೇ ಇಲ್ಲ. ಸೊ ಹಾಗಾಗಿ ಕ್ವಾಲಿಟಿ ಇರೋ ಅಂಥ ದಾರನೇ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ಹಿಂಗೆ ಎಳೆದಾಗ ಅದು ಕಟ್ ಆಗೋದಿಲ್ಲ. ಸೊ ಇದು ನೋಡಿ, ಇದು ಕಟ್ ಆಗುತ್ತೆ ಇದು ಎಳೆದಾಗ. ಸೊ ಈ ರೀತಿ ಆಗಬಾರ್ದು. ಮಷಿನ್ ಕರೆಕ್ಟಾಗಿತ್ತು, ದಾರ ಕರೆಕ್ಟಾಗಿಲ್ಲ ಅಂದಾಗ ಹೊಲಿಗೆ ಚೆನ್ನಾಗಿ ಬರೋದಿಲ್ಲ, ಬೇಗನೆ ಕಿತ್ತೋಗುತ್ತೆ. ಹಾಗಾಗಿ ಒಂದು ಸೈಡ್ ಚೆನ್ನಾಗಿ ಬಂದು ಒಂದು ಸೈಡ್ ಚೆನ್ನಾಗೇ ಬರೋದಿಲ್ಲ. ಆಗ ಬೇಗ ಸ್ಟಿಚಿಂಗ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ದಾರನ ಕೂಡ ಕರೆಕ್ಟಾಗಿ ತಗೊಳ್ಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೂಡ ತುಂಬ ಟೈಟ್ ಇರಬಾರ್ದು, ಹಾಗೆ ತುಂಬ ಲೂಸ್ ಇರಬಾರ್ದು. ಇದು ಒಂದು ಮೀಡಿಯಮಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದನ್ನು ತುಂಬ ಟೈಟ್ ಇದ್ದಾಗ ಇದು ಥ್ರೆಡ್ಡು ಅಷ್ಟು ಈಸಿಯಾಗಿ ಬರೋದಿಲ್ಲ. ಈಗ ನೋಡ್ತಾ ಇರ್ಬೋದು, ಟೈಟ್ ಮಾಡಿದ್ದೀನಿ. ಈಗ ದಾರ ಎಳೆದ್ರೆ ಅಷ್ಟು ಈಸಿಯಾಗಿ ಬರೋದಿಲ್ಲ. ನೋಡಿ, ಟೈಟ್ ಆಗಿದೆ. ತುಂಬ ಲೂಸಾಗಿ ಇಡಬಾರ್ದು. ತುಂಬ ಲೂಸಾಗಿ ಇಟ್ಟಾಗೂ ಕೂಡ ಸ್ಟಿಚಿಂಗು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ತುಂಬ ಲೂಸಾಗೂ ಬೇಡ, ತುಂಬ ಟೈಟಾಗೂ ಬೇಡ, ಸ್ವಲ್ಪ ಒಂದು ಮೀಡಿಯಮಲ್ಲಿ ಇದನ್ನು ಇಟ್ಕೊಳ್ಬೇಕಾಗುತ್ತೆ. ಸೊ ಚೆನ್ನಾಗಿ ಸ್ಟಿಚಿಂಗ್ ಬರೋದಕ್ಕೆ ಇದು ಒಂದು ಕಾರಣ ಆಗುತ್ತೆ. ಸೊ ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನಾನಿವತ್ತು ಒಂದು ಕ್ಲಾತನ್ನು ಸ್ಟಿಚ್ ಮಾಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸೈಡಲ್ಲಿ ಚೆನ್ನಾಗಿ ಬಂದಿದೆ ಸ್ಟಿಚಿಂಗು, ಈ ರೀತಿ ನೋಡ್ತಾ ಇರ್ಬೋದು. ಅದೇ ಇನ್ನೊಂದು ಸೈಡಲ್ಲಿ ಅಷ್ಟು ಚೆನ್ನಾಗಿ ಸ್ಟಿಚ್ ಬಂದಿಲ್ಲ, ಅಲ್ಲಲ್ಲಿ ಎದ್ದಿದೆ. ಈ ರೀತಿ ನೋಡಿ ಆಗಿದೆ. ಸೊ ಹಾಗಾಗಿ ನಾವೆಲ್ಲ ಕೂಡ ಒಂದು ಸಲ ಚೆಕ್ ಮಾಡಿ ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡಿಕೊಂಡಾಗ ಚೆನ್ನಾಗಿ ಬರುತ್ತೆ. ಓಕೆ, ನೋಡಿ ಈ ರೀತಿ ಆಗಿಬಿಡುತ್ತೆ. ಹಾಗಾಗಿ ನಾವೆಲ್ಲನೂ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಾಗಾದರೆ ನೋಡಿದ್ರಲ್ಲ, ಇವತ್ತು ಯಾವ ರೀತಿ ದಾರ ಹಾಕೋದು ಮಷಿನ್ಗೆ, ಹಾಗೆ ಯಾವ ರೀತಿ ಬಾಬಿನ್ಗೆ ದಾರನ ಸುತ್ತೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಓಕೆ, ಥ್ಯಾಂಕ್ ಯು.